ಕ್ಷೇತ್ರಗಳಲ್ಲಿ ಭರದಿಂದ ಮತದಾನ ಸಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಇಲ್ಲಿ ತನಕ 48.15% ಮತದಾನ, ಸಂಡೂರಲ್ಲಿ 43.46, ಶಿಗ್ಗಾಂವಿಯಲ್ಲಿ 43.05% ಮತದಾನ ಆಗಿದೆ. 7 ಗಂಟೆಗಳು ಕಳೆದಿವೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಮಾಡೋದಕ್ಕೆ ಆರಂಭ ಆಗಿದ್ದು, ಇಲ್ಲಿ ತನಕ ಆ್ಯಸ್ ಯೂಶುವಲ್ ಮಧ್ಯಾಹ್ನ ಭೋಜನದ ಸಮಯ ಅಂದರೆ ಮಧ್ಯಾಹ್ನ 1 ಗಂಟೆ ತನಕ ನಾವು ಹೇಳ್ತಾ ಇರ್ತಕ್ಕಂಥ ಲೆಕ್ಕ. ಅದರ ಪ್ರಕಾರ ನಿಮಗೆ ಹತ್ತತ್ರ 48% ಚನ್ನಪಟ್ಟಣದಲ್ಲಿ ವೋಟಿಂಗ್ ಆಗಿದೆ. 43 ಶಿಗ್ಗಾಂವಿ ಮತ್ತು ಸಂಡೂರು 2 ಕ್ಷೇತ್ರಗಳಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಮತದಾನದ ಪ್ರಮಾಣ. ಆದರೆ ಚನ್ನಪಟ್ಟಣದಲ್ಲಿ ಮಾತ್ರ ಪರವಾಗಿಲ್ಲ, 48%. ಯೂಶ್ವಲಿ 85% ವೋಟಿಂಗ್ ಆಗುತ್ತೆ ಚನ್ನಪಟ್ಟಣದಲ್ಲಿ. ಇಲ್ಲೂ ಏನು ಕಡಿಮೆ ಇಲ್ಲ, ಶಿಗ್ಗಾಂವಿ ಮತ್ತು ಸಂಡೂರು. ಶಿಗ್ಗಾಂವಿನಲ್ಲೂ ಕೂಡ 80% ದಾಟುತ್ತೆ. ಸಂಡೂರಲ್ಲಿ 74, 75, 76% ತನಕ ಆಗಿರೋ ಉದಾಹರಣೆಗಳಿದೆ. ಆದರೆ ಬಹಳ ವಿಶೇಷ ಅಂತಂದರೆ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಿದ್ದಾರೆ. ಬೆಳಗ್ಗೆ ಎಲ್ಲ ಬರೀ ಅವರದ್ದೇ ಅಬ್ಬರ ಇತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. 20 ದಿನಗಳ ಹಸುಗೂಸನ್ನು ತಂದು ಬಾಣಂತಿಯೊಬ್ಬರು ವೋಟ್ ಮಾಡಿದ್ರು. ಇನ್ಯಾರೋ ವೀಲ್ ಚೇರ್ನಲ್ಲಿ ಬಂದರು. ಇನ್ಯಾರೋ 96 ವರ್ಷದ ವೃದ್ಧೆಯೊಬ್ಬರು ನಡ್ಕೊಂಡು ಬಂದು ವೋಟ್ ಹಾಕಿದ್ರು. ಇವೆಲ್ಲವೂ ಕೂಡ ಹೈಲೈಟ್ ಆಗ್ತಕ್ಕಂಥದ್ದು. ಇದರ ಜೊತೆಗೆ ಆಯಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಮತದಾನವನ್ನು ಬೆಳಗ್ಗೆನೇ ಮಾಡಿದ್ದಾರೆ. 3 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ಸಾಗಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಚನ್ನಪಟ್ಟಣದಿಂದ ಸುಕೇಶ್, ಮುಕ್ಕಣ್ಣ ಹಾಗೂ ಸುನಿಲ್ 3 ಜನ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನು ಸುಕೇಶ್ ಅವರನ್ನ ಮಾತನಾಡಿಸ್ತೀನಿ. ಸುಕೇಶ್, ಹತ್ತತ್ರ 48% ವೋಟಿಂಗ್ ಆಗಿದೆ 1 ಗಂಟೆ ತನಕ. ಗುಡ್ ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಮತದಾನದ ಪ್ರಕ್ರಿಯೆ ಇನ್ನಷ್ಟು ಬಿರುಸಾಗುತ್ತಾ? ಹೇಗಿದೆ ಒಟ್ಟಾರೆ ಜನರ ಸ್ಪಂದನೆ ಈ ಬಾರಿಯ ಮತದಾನಕ್ಕೆ? ಅರವಿಂದ್, ಖಂಡಿತ ಅದು ಚನ್ನಪಟ್ಟಣದ ಮಟ್ಟಿಗೆ ಹೇಳೋದಾದರೆ ಉಳಿದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದ ಮತದಾನ ಇದುವರೆಗೂ ಆಗಿದೆ. ಅಂದರೆ 7 ಗಂಟೆಗಳಾಯಿತು ಮತದಾನ ಆರಂಭವಾಗಿ. ಸುಮಾರು 1 ಗಂಟೆ ಸುಮಾರಿಗೆ ಬಂದಂತಹ ಕೌಂಟ್ ಇದು ಚುನಾವಣಾ ಆಯೋಗದ್ದು. ಅಲ್ಲಿ 48%ಗಿಂತ ಹೆಚ್ಚು, ಅಂದರೆ 2 ಗಂಟೆ ಸುಮಾರಿಗೆ ಬಹುತೇಕ 50%ಅನ್ನು ಕ್ರಾಸ್ ಆಗಿ ಮುಂದೋಗಿದೆ. ಅಧಿಕೃತವಾದ ಅಂಕಿಅಂಶ ಬರಬೇಕಾಗುತ್ತೆ. ಆದರೆ ಉಳಿದ 2 ಕ್ಷೇತ್ರಕ್ಕೆ ಹೋಲಿಸಿದಾಗ ಇದು ಸಹಜವಾಗಿ ಮುಂದಿದೆ ಮತ್ತು ಎವರೇಜಲ್ಲಿ 85% ಕಳೆದ 2 ಚುನಾವಣೆಗಳಲ್ಲಿ ಆಗಿರುವಂಥದ್ದು ಕಾಣಿಸ್ತಿದೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯ, ಸುಮಾರು 2 ಬೂತ್ಗಳಿರುವಂಥ ಒಂದು ಶಾಲೆಯಲ್ಲಿ ನಾವಿಲ್ಲಿದ್ದೀವಿ. ದೊಡ್ಡಮಳೂರು ಅನ್ನುವಂಥದ್ದು ಚನ್ನಪಟ್ಟಣದ ಸಮೀಪದಲ್ಲೇ ಇರುವಂಥ ಊರು. ಹೇಗೆ ಕ್ಯೂ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಆ ಕಡೆ ಪುರುಷರದೊಂದು ಕ್ಯೂ ಇದೆ, ಈ ಕಡೆ ಮಹಿಳೆಯರದೊಂದು ಕ್ಯೂ ಇದೆ, ಈ ಕಡೆ ಕೂಡ ಮತ್ತೊಂದು ಕ್ಯೂ ಅನ್ನು ಕೂಡ ಹೊಸದಾಗಿ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿಯ ದೃಶ್ಯ ನಮಗೆ ಬಹುತೇಕ 10-11 ಗಂಟೆಯ ನಂತರದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಬೂತ್ಗಳಲ್ಲೂ ಕಂಡು ಬಂತು. ಅಂದರೆ ಜನ ಆಸಕ್ತಿಯಿಂದ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ತಮ್ಮ ರೆಕಾರ್ಡ್ ಏನಿದೆ, ಒಂದು ಎವರೇಜ್ ರೆಕಾರ್ಡ್ ಅನ್ನುವಂಥದ್ದು 85% ಏನಿದೆ, ಅದನ್ನು ದಾಟಿಸ್ತಾರ ಈ ಬಾರಿ ಅನ್ನುವಂಥದ್ದು. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಉಪಚುನಾವಣೆಗಳಲ್ಲಿ ಹೊರಗಿನಿಂದ ಬರುವಂಥವರು ಜಾಸ್ತಿ ಆಸಕ್ತಿ ತೋರಿಸಲ್ಲ ಅನ್ನುವ ಮಾತಿದೆ. ಆದರೆ ಉಪಚುನಾವಣೆಗಳಲ್ಲಿ ಹೆಚ್ಚಿನ ಮತದಾನ ಆದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಜನ ಯಾವ ರೀತಿ ಸ್ಪಂದಿಸ್ತಾರೆ, ಹೊರಗಡೆಯಿಂದ ಬರುವಂಥವರು ಸೇರಿದಂತೆ, ಬೇರೆ ಬೇರೆ ಊರುಗಳಲ್ಲಿ ಬೆಂಗಳೂರಲ್ಲಿ ಇರುವಂಥವರು ಸೇರಿದಂತೆ ಬಂದರೆ ದೊಡ್ಡ ಮಟ್ಟಿಗೆ ಹೆಚ್ಚಿನ ಮತದಾನ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಒಂದು ಸ್ಟ್ಯಾಂಡರ್ಡ್ ಎವರೇಜ್ ಅನ್ನುವಂಥದ್ದು ಚನ್ನಪಟ್ಟಣದಲ್ಲಿ ಕಳೆದ 2-3 ಚುನಾವಣೆಯಲ್ಲಿ ಮಿನಿಮಮ್ 85% ಅನ್ನುವಂಥ ಇರೋದ್ರಿಂದ ಈ ಬಾರಿ ಅಷ್ಟಾದರೂ ಕೂಡ ದೊಡ್ಡ ಅಚೀವ್ಮೆಂಟೇ ಆಗುತ್ತೆ. ಜೊತೆಗೆ ಇನ್ನೂ ಕೂಡ ಸಮಯಾವಕಾಶ ಇದೆ. ಸಂಜೆ 5 ಗಂಟೆ 6 ಗಂಟೆವರೆಗೂ ಇದೆ ಕೂಡ. ಒಂದು 4ರಿಂದ 5 ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಬಿಕಾಸ್ ಆಫ್ ಹೈನುಗಾರಿಕೆ, ಇಲ್ಲಿನ ಜನ ಹೆಚ್ಚು ಹೈನುಗಾರಿಕೆ ಮೇಲೆ ಡಿಪೆಂಡ್ ಇರೋದ್ರಿಂದ. ಹಾಗಾಗಿ ಇವೆಲ್ಲ ನಿರೀಕ್ಷೆಗಳ ಮಧ್ಯೆಯೂ ಕೂಡ ಉತ್ತಮವಾದ ಮತದಾನ ಆಗಬಹುದು ಚನ್ನಪಟ್ಟಣದಲ್ಲಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಮತ್ತೆ ನಾನೀಗ ಸುನಿಲ್ ಹತ್ರ ಹೋಗ್ತೀನಿ. ಸುನಿಲ್, ಓಕೆ, ಈಗ ಶಿಗ್ಗಾಂವಿ ಅಲ್ಲೂ ಕೂಡ 43-44% ಸ್ವಲ್ಪ ಕಡಿಮೆ ಆಯಿತು. ಮಧ್ಯಾಹ್ನದ ನಂತರ ಇದಿನ್ನೂ ಕೂಡ ಬಿರುಸು ಪಡ್ಕೊಳ್ಳಬಹುದಾ? ವಿಶೇಷವಾದಂತಹ ಅಂಶಗಳು ಈ ಬಾರಿಯ ಮತದಾನದಲ್ಲಿ ಏನಾದರೂ ಕಂಡು ಬಂತಾ ಅಂತ ಸುನಿಲ್? ಎಸ್ ಅರವಿಂದ್, ನಾವೀಗ ಬೆಳಗ್ಗಿಂದಲೂ ಪಟ್ಟಣ ಪ್ರದೇಶದಲ್ಲಿ ನೋಡ್ತಾ ಇದ್ವಿ. ಈಗ ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀವಿ. ನೀವು ಹೇಳಿದಂತೆ ಒಂದು ಬೆಳಗಿರುವಂಥ ಪರ್ಸೆಂಟೇಜ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಯಾಕಂದರೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ಸಹಜವಾಗಿ ಬಿಸಿಲು ಜಾಸ್ತಿ ಇರುವಾಗ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಮತದಾರರ ಸಂಖ್ಯೆ ಕಡಿಮೆ. ಸೊ ಹೀಗಾಗಿ ಈಗ ಒಂದು 2 ಗಂಟೆ 3 ಗಂಟೆಯಿಂದ ಇನ್ನಷ್ಟು ಕೊನೆಯ ಒಂದು ಗಳಿಗೆಯಲ್ಲಿ ಜಾಸ್ತಿ ಪ್ರಮಾಣವಾಗುವಂತಹ ಸಾಧ್ಯತೆ ಇದೆ. ನೀವು ಹೇಳಿದಂತೆ 80-80 ಆಸುಪಾಸಿನ ಒಂದು ಪರ್ಸೆಂಟೇಜ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾನೀಗ ಸವಣೂರಿನಲ್ಲಿದ್ದೀನಿ. ಸವಣೂರಿನ ಮತಗಟ್ಟೆಯ ಒಂದು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೇನೆ.
ಬೆಳಗ್ಗೆಯಿಂದಲೂ ಇಷ್ಟೇ ಒಂದು ಉತ್ಸುಕತೆಯಿಂದ ಜನರು ಬಂದು ಮತದಾನ ಮಾಡ್ತಾ ಇದ್ದಾರೆ, ಅವರ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಶೇಷವಾಗಿ ವೃದ್ಧಿಯರಾಗಿರ್ಬೋದು, ಮಹಿಳೆಯರು ಈ ಬಾರಿ ಅತಿ ಹೆಚ್ಚಾಗಿ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 800ಕ್ಕೂ ಅಧಿಕ, ಅಂದರೆ ಪುರುಷ ಮತದಾರರಿಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ಮತದಾನದ ಜಾಗೃತಿಯ ಜೊತೆಗೆ ತಮ್ಮ ಒಂದು ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದೃಶ್ಯಾವಳಿಯಲ್ಲಿ ನೋಡ್ಬೋದು, ಮಕ್ಕಳನ್ನು ಎತ್ತಿಕೊಂಡು ಸರತಿ ಸಾಲಿನಲ್ಲಿ ನಿಂತು ಒಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮತದಾನದ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಈ ಬಾರಿ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲಿರುವಂಥವರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಸೊ ಮತದಾರರಿಗೆ ಒಂದು ಅನುಕೂಲವಾಗಿ ಮಾಹಿತಿಯ ವ್ಯವಸ್ಥೆಯನ್ನು ಕೂಡ ನೀಡುವಂಥ ನಿಟ್ಟಿನಲ್ಲಿ ಒಂದು ರೀತಿಯ ಎಲ್ಲ ಸೌಕರ್ಯಗಳನ್ನು ಕೂಡ ನೀಡಲಾಗಿರುವಂಥದ್ದು. ಸದ್ಯ ಈಗ 43% ಏನಿದೆ, ಇದನ್ನು ಲೆಕ್ಕ ಹಾಕಿದರೆ ಮುಂದಿನ ಒಂದು 2-3 ಗಂಟೆಗಳಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಹೊಲ ಕೆಲಸಗಳು, ಜಮೀನು ಕೆಲಸಗಳನ್ನು ಮುಗಿದುಕೊಂಡ ಬಳಿಕ ಸಂಜೆ ಹೊತ್ತಿನಲ್ಲೇ ಜಾಸ್ತಿ ಮತದಾನ ಮಾಡುವಂಥ ಹಿನ್ನೆಲೆಯಲ್ಲಿ ಮತದಾನ ಪ್ರಮಾಣ ಜಾಸ್ತಿ ಆಗಲಿದೆ. ಮತ್ತು ಕೆಲವೊಂದು ಕಡೆ ಒಂದಿಷ್ಟು ಘಟನೆಗಳು ನಡೀತಾ ಇದ್ದಾವೆ. ಇದೇ ಸವಣೂರಿನ ದಂಡಿಪೇಟೆಯಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗಿದೆ. ಸೊ ತಾಲೂಕಾಡಳಿತ ಅವರ ಜೊತೆ ಮಾತುಕತೆ ಮಾಡಿ ಸಕ್ಸಸ್ಸನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವುದರಿಂದ ಸೊ ಇವೆಲ್ಲಗಳನ್ನು ನೋಡೋದಾದರೆ ಮತದಾನ ಮುಗಿಯುವ ಹಂತಕ್ಕೆ ಪರ್ಸೆಂಟೇಜ್ ಜಾಸ್ತಿ ಆಗುವಂಥ ಒಂದು ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿದೆ ಸುನಿಲ್. ಸಂಡೂರು ಹೋಗೋಣ. ನನ್ನ ಕೊಲೀಗ ಮುಖಂಡ ಕತ್ತಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮುಖಂಡ, ಸಂಡೂರಲ್ಲೂ ಅಷ್ಟೇ 43% ವೋಟಿಂಗ್ ಆಗಿದೆ ಮಧ್ಯಾಹ್ನ 1 ಗಂಟೆಯ ತನಕ. ಸೊ ನಿರೀಕ್ಷೆಗೂ ಮೀರಿ ಮತದಾನ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಆ ಟಾರ್ಗೆಟನ್ನು ರೀಚ್ ಆಗಬಹುದಾ ಉಳಿದ ಇನ್ನು ಸಾಯಂಕಾಲ 6 ಗಂಟೆ ತನಕ? ಹೇಗಿದೆ ಜನರ ಸ್ಪಂದನೆ ಮತದಾನಕ್ಕೆ ಅಂತ? ಹೌದು ಅರವಿಂದ್, ಈಗಾಗಲೇ ಸಂಡೂರು ಉಪಚುನಾವಣೆಯಲ್ಲಿ ಕಳೆದ 2023ರಲ್ಲಿ 73% ಮತದಾನ ಆಗಿತ್ತು. ಈ ಬಾರಿ ಅಂದರೆ ಈಗಾಗಲೇ 1 ಗಂಟೆಗೆ 43% ಮತದಾನ ಆಗಿದೆ. ತಮ್ಮ ಎಲ್ಲ ಅಂದರೆ ಮತದಾರರೆಲ್ಲ ಬಂದು ತಮ್ಮ ಮತವನ್ನು ಎಲ್ಲ ತಮ್ಮ ಮತಗಟ್ಟೆಯಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗಿದ್ದಂಥ ನಿರುತ್ಸಾಹ 11 ಗಂಟೆ ನಂತರ ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು, ಯುವಕರೆಲ್ಲರೂ ಬಂದು ಮತಗಟ್ಟೆಗೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬಿರುಸಿನಿಂದ ಮತದಾನ ಈಗ 253 ಮತದಾನ ಗಟ್ಟೆಗಳಲ್ಲಿ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲರೂ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ವೃದ್ಧರು ಸಹ ಆಗಿರ್ಬೋದು ಮತ್ತು ಗರ್ಭಿಣಿಯರು ಸಹ ಬಂದು ಏನಪ್ಪ ಅಂದರೆ ಈ ಮತದಾನ ಚಲಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಈ 80ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಯಾಕಂದರೆ ಎಲ್ಲರೂ ಏನಂದ್ರೆ ಎಲ್ಲ ಮತಗಟ್ಟೆಗಳಲ್ಲಿ ಸಹ ತುಂಬಿದ್ದಾವೆ. ಈಗ ಮತ್ತೆ ಸರತಿ ಸಾಲಿನಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ. ಸಾಕಷ್ಟು ಏನಪ್ಪ ಅಂದ್ರೆ ಮತದಾನ ಸಹ ನಡೀತಾ ಇದೆ ಅಂತಲೇ ಹೇಳ್ಬೋದು ಅರವಿಂದ್. ಓಕೆ, ಥ್ಯಾಂಕ್ ಯು ಸುಕೇಶ್. ಮುಕ್ಕಣ್ಣ ಮತ್ತು ಸುನಿಲ್ 3 ಜನರಿಗೆ ಧನ್ಯವಾದ. ಒಟ್ಟಾರೆ ನಿರೀಕ್ಷೆ ಅಂತೂ ಚೆನ್ನಾಗಿದೆ. ಈ ಸರ್ತಿ ಕಳೆದ ರೆಕಾರ್ಡು ಬ್ರೇಕ್ ಆಗುತ್ತೆ ಅಂತ. ನಿಮಗೆ ಶಿಗ್ಗಾಂವಿ ಮತ್ತು ಸಂಡೂರಿನಲ್ಲಿ ಸ್ವಲ್ಪ ಬಿಸಿಲಿನ ಝಳ ಜೋರಾಗಿದೆ. ಹಾಗಾಗಿ ಬಿಸಿಲಲ್ಲಿ ಸ್ವಲ್ಪ ರೈತರು ಹೊರಗಡೆ ಬರೋದು ಕಷ್ಟ. ಸಾಯಂಕಾಲದ ಮೇಲೆ ಅದಿನ್ನೂ ಕೂಡ ಜಾಸ್ತಿ ಆಗುತ್ತೆ. 3 ಗಂಟೆ ಕಳೀತಾ ಇದ್ದ ಹಾಗೆ ಬಿಸಿಲು ಸ್ವಲ್ಪ ತಗ್ತಾ ಇದ್ದ ಹಾಗೆ ಜನ ಮನೆಯಿಂದ ಈಚೆ ಬರ್ತಾರೆ ಅಂತ. ಮತ್ತು ಹೊರಗಡೆ ಇರ್ತಕ್ಕಂಥವ್ರು, ಅವರವರ ಕ್ಷೇತ್ರಗಳನ್ನು ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅವರೇನೋ ಒಂದು ಹಾಫ್ ಡೇ ಟೈಮ್ ತೊಗೊಂಡು ಮಧ್ಯಾಹ್ನದ ಮೇಲೆ ರೀಚ್ ಆಗೋಣ ಅಂತಕ್ಕಂಥ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡಿರ್ತಾರೆ. ಹಾಗಾಗಿ 3 ಗಂಟೆಯ ನಂತರ ನಿಮಗೆ ಉಳಿದಿರ್ತಕ್ಕಂಥ ಟೈಮ್ ತುಂಬ ಚೆನ್ನಾಗಿದೆ. ಇನ್ನು 5 ಅವರ್ ಟೈಮ್ ಇದೆ. ಹಾಗಾಗಿ ಆ 5 ಅವರ್ನಲ್ಲಿ ನೀವು ಬೇಕಾದಷ್ಟು ನಂಬರನ್ನು ಜಾಸ್ತಿ ಮಾಡ್ಕೊಳ್ಬೋದು. ಜಿಲ್ಲಾಡಳಿತ ಕೂಡ ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಂಡೇ ನಡೀತಾ ಇದೆ. ಅಂತಿಮವಾಗಿ 6 ಗಂಟೆಗೆ ಮತದಾನ ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ. 6 ಗಂಟೆಗೆ